ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ 2 ರೀತಿಯ ಸುಟ್ಟ ಬದನೆಕಾಯಿಯ ಕೈಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಇದರಲ್ಲಿ ಒಂದು ಮೊಸರಲ್ಲಿ ಹಾಕಿ ಮಾಡೋವಂಥದ್ದು, ಇನ್ನೊಂದು ಹುಣಸೆ ರಸದಲ್ಲಿ ಮಾಡೋವಂಥದ್ದು. ಇದಕ್ಕೆ ರೊಟ್ಟಿ, ಮುದ್ದೆ, ಬಿಸಿ ಅನ್ನ ತುಂಬ ಚೆನ್ನಾಗುತ್ತೆ. ಜೋಳದ ರೊಟ್ಟಿನೂ ಸಹ ತುಂಬ ಚೆನ್ನಾಗುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಈಗ ಒಲೆ ಮೇಲೆ ಹುರುಳಿಕಾಳನ್ನು ಒಂದು 2 kg ಹುರುಳಿಕಾಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತೇಳಿದ್ರೆ, ಒಂದು ಆರ್ಡ್ರ್ ಇತ್ತು. ಹುರುಳಿಕಟ್ಟು ನಮ್ಮ ಮಲೆನಾಡು ಸೈಡ್ ಮಾಡ್ತೀವಲ್ಲ, ಹುರುಳಿಕಟ್ಟು ಅದನ್ನು ಮಾಡಲಿಕ್ಕೋಸ್ಕರ ನಾನು ಬೇಯಲಿಕ್ಕೆ ಹಾಕಿದ್ದೀನಿ. ಅದ್ರ ಜೊತೆಯೇ ಈ ಸುಟ್ಟ ಬದನೆಕಾಯಿ ಗೊಜ್ಜನ್ನು ಸಹ ನಾನು ನಿಮಗೆ ತೋರಿಸ್ತಾಯಿದ್ದೀನಿ. ಹುರುಳಿಕಾಳು 2 ದಿನ ಬೇಯಬೇಕಾಗತ್ತೆ. ಇದೇ ಥರ ಬೆಂಕಿಲಿ 2 ದಿನ ಬೇಯಿಸ್ಕೋಬೇಕಾಗತ್ತೆ. ಅದು ಬೆಂದು ಕಟ್ಟು ಬಿಡಬೇಕು, ಹುರುಳಿದು ಕಟ್ಟು ಬಿಡಬೇಕು. ಆವಾಗ ಅದು ಕಟ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಬದನೆಕಾಯಿ ಇದು ನಾಟಿದು ಸಣ್ಣ ತೊಗೊಂಡಿದ್ದೀನಿ. ತುಂಬ ದೊಡ್ಡದಾದರೆ ಬೀಜ ಇರುತ್ತೆ ಮತ್ತು ರುಚಿ ಅಷ್ಟೊಂದಿರಲ್ಲ. ಈ ಥರ ಸಣ್ಣ ಗುಳ್ಳ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೈಗೊಜ್ಜಿಗೆ. ನೋಡಿ, ಈ ಥರ ಎಣ್ಣೆ ಸವರ್ಬಿಟ್ಟು ಒಂದು 2 ಕಡೆ ಹೋಲ್ ಮಾಡಿಬಿಟ್ಟು ಈ ಥರ ಕೆಂಡದಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಬದನೆಕಾಯಿ, ಈರುಳ್ಳಿ, ಮೊಸರು ಹಾಗೂ ಹುಣಸೆ ರಸ. ಇದಕ್ಕೆ ತೆಂಗಿನಕಾಯಿ ತುರಿನೂ ಹಾಕ್ತಾರೆ, ನಾನು ಹಾಕಲಿಲ್ಲ. ಜೀರಿಗೆನೂ ಸಹ ನಾನು ಹಾಕಿಲ್ಲ, ಯಾಕಂದರೆ ಜೀರಿಗೆ ಹಾಕಿದರೆ ಜೀರಿಗೆದೇ ಫ್ಲೇವರ್ ಮುಂದೆ ಬರುತ್ತೆ. ಬೇರೆ ಯಾವುದ್ರದ್ದು ಸುಟ್ಟಿದ್ದು ಪರಿಮಳ ಇರೋದಿಲ್ಲ. ಈ ಮೆಣಸಿಕಾಯ್ದಾಗಿರ್ಬೋದು, ಬೆಳ್ಳುಳ್ಳಿ, ಬದನೆಕಾಯಿ ಕೆಂಡದಲ್ಲಿ ಸುಡ್ತೀವಲ್ಲ, ಅದು ಪರಿಮಳ ಹೊರಟೋಗುತ್ತೆ ಜೀರಿಗೆ ಹಾಕಿದರೆ. ಹಾಗಾಗಿ ನಾನು ಇದಕ್ಕೆ ಜೀರಿಗೆ ಹಾಕಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ಅಷ್ಟು ರುಚಿ ಇರುತ್ತೆ. ಇದೇ ರೀತಿಲಿ ಮಾಡ್ಕೊಳ್ಳಿ ನೀವು. ನೋಡಿ, ಹುರುಳಿಕಾಳು ಬೇಯ್ತಾ ಇದೆ. ಇನ್ನು ಬೆಂದೋದು ರಸ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಅದೇ ಕೆಂಡದಲ್ಲಿ ನಾನು ಇವತ್ತು ಬದನೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡು ಕೆಂಡ ಇತ್ತಲ್ಲ ಅಂತ ಮಾಡಿದೆ. ಟೊಮೊಟೊನೂ ಸಹ ನಾವು ಕೆಂಡದಲ್ಲೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಎಲ್ಲದನ್ನು ಸಹ ಕೆಂಡದಲ್ಲಿ ಬೇಯಿಸ್ಕೊಂಡು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಕೆಂಡ ಇಲ್ಲ ಅಂತಂದರೆ ಸ್ಟವ್ ಮೇಲೆ ಒಂದು ಜಾಲರಿ ಹಾಕ್ಕೊಂಡು ಬೇಯಿಸ್ಕೋಬೋದು. ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ, ಹುಳ ಇರುತ್ತೆ ನೋಡಿಕೊಂಡು. 2 ರಿಂದ 3 ಸಲ ಬದನೆಕಾಯಿನ ತೊಳ್ಕೊಳ್ಳಿ, ಯಾಕಂದರೆ ಕೆಂಡದಲ್ಲಿ ಹಾಕಿರ್ತೀವಲ್ಲ, ಬೂದಿ ಸೌದಿದು ಕಸ ಎಲ್ಲ ಇರುತ್ತೆ. ಹಾಗಾಗಿ 2 ರಿಂದ 3 ಸಲ ವಾಶ್ ಮಾಡಿಕೊಂಡು ಆಮೇಲೆ ಗೊಜ್ಜನ್ನ ಕಲಿಸ್ಕೋಬೇಕು. ಇದು ನಮ್ಮ ಅಜ್ಜಿ ಅಮ್ಮ ಅಜ್ಜಿ ಎಲ್ಲ ತುಂಬ ಚೆನ್ನಾಗಿ ಕಲಿಸ್ಕೊಡೋರು. ಆವಾಗಿನ ಕೈ ರುಚಿ ತುಂಬಾ ಚೆನ್ನಾಗಿರೋದು ಒಲೆಯಲ್ಲಿ ಮಾಡೋವಂಥದ್ದು. ಅದೇ ರುಚಿ ಈಗ ಒಲೆಯಲ್ಲಿ ಮಾಡಿದ್ರೆ ಅಷ್ಟು ಬರೋದಿಲ್ಲ. ನೋಡಿ, ಎಲ್ಲದನ್ನು ತೊಳ್ಕೊಳ್ತೀನಿ. ಒಲೆಯಲ್ಲಿ ಏನೆಲ್ಲ ಬೇಯಿಸ್ಕೊಂಡಿದ್ವಿ ಅದನ್ನೆಲ್ಲ ತೊಳ್ಕೊಬೇಕಾಗುತ್ತೆ. ಬೆಳ್ಳುಳ್ಳಿದು ಸಹ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನಾಗಿ ಜಜ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ, 2 ರಿಂದ 3 ಸಲ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಸಹ ಎಲ್ಲ ಕ್ಲೀನಾಗಿ ಸಿಪ್ಪೆ ತೆಗೆದಿಟ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಕೆಂಡದಲ್ಲಿ ಸುಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದು 2 ರೀತಿಲಿ ಡಿವೈಡ್ ಮಾಡ್ಕೊಳ್ತೀನಿ. ಇಷ್ಟನ್ನು ಒಂದೂವರೆ ಬದನೆಕಾಯಿ, 3 ಬದನೆಕಾಯಿಯಲ್ಲಿ ಒಂದೂವರೆ ಹಾಗೆ ಡಿವೈಡ್ ಮಾಡಿ ಮೊಸರು ಹಾಗೂ ಹುಣಸೆ ರಸದಲ್ಲಿ ಕಲಿಸ್ತೀನಿ. ಮೊದಲಿಗೆ ನಾನು ಹುಣಸೆ ರಸದಲ್ಲಿ ಕಲಿಸ್ತಾಯಿದ್ದೀನಿ. 1 ಟೊಮೆಟೊ, 4 ರಿಂದ 5 ಹಸಿರು ಮೆಣಸಿನ್ಕಾಯಿ, ಒಂದು 6 ರಿಂದ 7 ಬೆಳ್ಳುಳ್ಳಿ ಜಜ್ಕೊಂಡು ಕಿವುಚ್ಕೊಳ್ತೀನಿ. ಈ ಥರ ರಸ ಅದರಲ್ಲೇ ಬಿಡಬೇಕು ಅಂತೇಳಿ ಅದರಲ್ಲೇ ಜಜ್ಕೊಳ್ತಾ ಇದ್ದೀನಿ. ನಂತರ 1 ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಈರುಳ್ಳಿ. ಇದಕ್ಕೆ ನಾನು ಹೇಳಿದ್ನಲ್ಲ, ಜೀರಿಗೆ ಹಾಕೋದಿಲ್ಲ, ಯಾಕಂದರೆ ಜೀರಿಗೆ ಫ್ಲೇವರೇ ಮುಂದೆ ಬರುತ್ತೆ. ಬೇರೆ ಯಾವುದು ಸುಟ್ಟಿದ್ದು ಪರಿಮಳ ಬರಲ್ಲ ನಮಗೆ, ಹಾಗಾಗಿ ಜೀರಿಗೆ ಲೆಸ್ ಮಾಡಿದ್ದೀನಿ. ಬೇಕೆಂದರೆ ನೀವು ಹಾಕೋಬೋದು. ಇದಕ್ಕೆ ತಕ್ಕಂತೆ ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ. ಇದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಕಲಸಿಟ್ಕೊಂಡ್ರೆ ಸುಟ್ಟ ಬದನೆಕಾಯಿಯ ಹುಣಸೆ ಗೊಜ್ಜು ಇದು ಒಂದು ರೆಡಿ ಆಯಿತು. ಇದಕ್ಕೆ ನೆಕ್ಸ್ಟ್ ಲಾಸ್ಟಿಗೆ ಒಗ್ಗರಣೆ ಹಾಕೋಣ. ಇದ್ರದ್ದು ಇಷ್ಟೇ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಕೊನೆಗೆ. ಬೆಲ್ಲ ಹಾಕಿ ಒಂದು ಸಲ ಕಲಸಿಡ್ತೀನಿ. ಬೇಕಂದರೆ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಇದಾಯಿತು. ಈಗ ನೆಕ್ಸ್ಟು ನಾವು ಮೊಸರಲ್ಲಿ ಕಲಸೋದು ಹೇಗೆ ಅನ್ನೋದನ್ನು ತೋರಿಸ್ತಾಯಿದ್ದೀನಿ. ಸೇಮ್ ಇದೇ ರೀತಿ ಎಲ್ಲದನ್ನು ಹಾಕ್ಕೋಬೇಕು. ಕೆಲವರು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ತೆಂಗಿನಕಾಯಿ ಜೊತೆ ಮೊಸರಿಗೆ ಸೇರಿಸ್ತಾರೆ. ನಾನು ಹಾಗೆ ಮಾಡಿಲ್ಲ, ಡೈರೆಕ್ಟ್ ಇದೇ ರೀತಿ ಮಾಡ್ಕೊಳ್ತಾಯಿದ್ದೀನಿ. 2 ವಿಧಾನದಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಮೊಸರು ಹಾಗೂ ಹುಣಸೆ ರಸ. ಇದು ರೊಟ್ಟಿಗೆ, ಬಿಸಿ ಮುದ್ದೆ ಹಾಗೂ ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡ್ಕೊಳ್ಳಿ. ಏನು ಫಸ್ಟಿಗೆ ಹಾಕಿದ್ದೀನಿ ಅಷ್ಟನ್ನೇ ಇದನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಕಿವುಚ್ಕೊಬಿಟ್ಟು ನಂತರ ಮೊಸರನ್ನ ಸೇರಿಸಿದರೆ ಮೊಸರು ಸುಟ್ಟ ಬದನೆಕಾಯಿಯ ಮೊಸರು ಗೊಜ್ಜು ರೆಡಿಯಾಗುತ್ತೆ. ಮೊಸರು ಕೈಗೊಜ್ಜು. ಇದು ಸುಟ್ಟ ಬದನೆಕಾಯಿಯ ಹುಣಸೆ ಗೊಜ್ಜು. ಎಷ್ಟು ಬೇಕಿಷ್ಟು ಅದಕ್ಕೂ ಸಹ ನೀರು ಹಾಕ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಫ್ರೆಂಡ್ಸ್, ಈ ಥರ ಒಂದು ಸುಟ್ಟು ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಅಂದರೆ ಎಲ್ಲರ ಮನೇಲೂ ಒಲೆ ಇರೋದಿಲ್ಲ, ಹಾಗಾಗಿ ಸ್ಟೌವಲ್ಲಿ ಮಾಡಿದರೆ ಅಷ್ಟೊಂದು ಇದ್ರದ್ದು ರುಚಿ ಅಷ್ಟೊಂದು ಇರೋದಿಲ್ಲ, ಪರಿಮಳನೂ ಇರೋಲ್ಲ. ಮೆಣಸಿಕಾಯಿ ಟೊಮೆಟೊ ಎಲ್ಲ ಸುಟ್ಕೊಳ್ತೀವಲ್ಲ, ಅಷ್ಟು ರುಚಿ ಇರುತ್ತೆ ಕೆಂಡದಲ್ಲಿ ಸುಟ್ಟಿದ್ದು. ನೋಡಿ, ಈಗ 2 ತಯಾರಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಸೂಪರಾಗಿರುವಂತಹ ಸುಟ್ಟ ಬದನೆಕಾಯಿ ಕೈಗೊಜ್ಜು ರೆಡಿ. ಅಮ್ಮ ಮಾಡಿದ ರೀತಿಯೇ ಇರುತ್ತೆ. ಇದಕ್ಕೆ ನಾನು ಬೆಳ್ಳುಳ್ಳಿ, ಸಾಸಿವೆ, ಹಿಂಗೆ ಹಾಕಿಲ್ಲ, ಹಿಂಗು ಜೀರಿಗೆ ಯಾವುದೂ ಹಾಕಿಲ್ಲ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು. ಎರಡಕ್ಕೂ ಅಷ್ಟೇ ಸೇಮ್ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದ್ರ ಜೊತೆ ರೊಟ್ಟಿ ಮಾಡ್ಕೊಂಡಿದ್ವಿ ನಾವು, ಒಲೆಲೇ ರೊಟ್ಟಿ ಮಾಡಿದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಸಿಕ್ತು ಮಾತ್ರ. ಇದಕ್ಕೂ ಸಹ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಮೇಲ್ಗಡೆ ಇನ್ನೂ ಹುರುಳಿಕಾಳು ಬೇಯ್ತಾನೇ ಇದೆ. ಬೆಳಿಗ್ಗೆ ಬೇಯೋಕ್ಕಾಕಿರೋದು ಇನ್ನೂ ಬೇಯ್ತಾನೇ ಇದೆ. ನಾಳೆ ಒಂದು ದಿನ ಬೆಂದರೆ ಹುರುಳಿಕಾಳು ಬೇಯುತ್ತೆ, ಅದು ಕಟ್ಟಿಬಿಡುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಹುರುಳಿಕಾಳು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಾಗಿದೆ ಫ್ರೆಂಡ್ಸ್. ಈಗ ಇದ್ರ ಜೊತೆ ಒಂದು ರೊಟ್ಟಿ ಮಾಡಿಕೊಂಡ್ರೆ ಸೂಪರಾಗಿರೋಂತಹ ಅಮ್ಮ ಮಾಡಿದ ರೀತಿಯೇ ಸುಟ್ಟ ಬದನೆಕಾಯಿ ಕೈಗೊಜ್ಜು ಸವಿಯಲು ಸಿದ್ಧ. ನೋಡಿ, ಒಲೆಯಲ್ಲಿ ರೊಟ್ಟಿ ಸೂಪರಾಗಿ ಊದುತ್ತೆ, ಚೆನ್ನಾಗಿ ಬರುತ್ತೆ. ಕೆಂಡದಲ್ಲಿ ಬೇಯಿಸ್ತೀವಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ಎರಡನ್ನೂ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಾಯಿದ್ರೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇಲ್ಲ ಅಂದರೆ ದಯಮಾಡಿ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಲೆನಾಡು ಸೈಡು ನಮ್ಮ ಮನೇಲಿ ಮಾಡೋವಂತಹ ಅಡುಗೆಗಳನ್ನ ನಾನು ಶೇರ್ ಮಾಡ್ತೀನಿ. ಅದನ್ನು ನೀವು ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸಿ. ರೊಟ್ಟಿ ಜೊತೆನೂ ಸಖತ್ತಾಗಿ ಬಂದಿತ್ತು. ನೀವು ರೊಟ್ಟಿ ಮುದ್ದೆ ಇಲ್ಲ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮೊನ್ನೆ ಒಂದು ಅಮ್ಮನ ಕೈಗೊಜ್ಜು ಅಂತ ಹಾಕಿದ್ದೆ, ಅದು ಕೂಡ ತುಂಬ ಜನ ಕಮೆಂಟಲ್ಲಿ ತಿಳಿಸಿದ್ರಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ, ನೆಕ್ಸ್ಟ್ ವೀಡಿಯೋಗಳಿಗೆ ನಮಗೆ ಪ್ರೋತ್ಸಾಹ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.